ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕನ್ನಿಕಾಗೆ ಪಾಠ ಕಲಿಸೋಕೆ ಬಂದೇ ಬಿಟ್ಟರು ಕುಸುಮ ಮತ್ತು ಭಾಗ್ಯ. ಅದ್ರ ಜೊತೆ ಈ ಕಡೆ ತಾಂಡವ್ ಮನೆಗೆ ಬರ್ತಿದ್ದಾಗೆ ತಾಂಡವ್ಗೂ ಕೂಡ ಬೆಂಡತ್ತಿ ಬೆವರಿಳಿಸ್ತಾರೆ ಕುಸುಮ ಮತ್ತು ಭಾಗ್ಯ. ಹಾಗಿದ್ರೆ ಏನಪ್ಪ ಆಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕನ್ನಿಕಾ ಯಾವಾಗ ಭಾಗ್ಯ ಒಂದು ಫುಡ್ ಲೈಸೆನ್ಸ್ ಸಿಗಬಾರ್ದು ಅಂತ ಅಷ್ಟೆಲ್ಲ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿ ಕುಸುಮ ಅವ್ರಿಗೆ ಗೊತ್ತಾಯ್ತು. ನಿಜವಾಗ್ಲೂ ಕುಸುಮ ಅವರು ಸೈಲೆಂಟ್ ಆಗಿರೋದಿಲ್ಲ. ಆ ಕನ್ಯಕಾಗೆ ಸಖತ್ತಾಗಿ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಭಾಗ್ಯಗೆ ಫುಡ್ ಲೈಸೆನ್ಸ್ ಸಿಗ್ತಿದ್ದಾಗೆ 30 ಊಟನ ರೆಡಿ ಮಾಡಿಸಿ ಒಳ್ಳೆ ಮದುವೆಗೆ ಹೋಗುವ ಹಾಗೆ ಭಾಗ್ಯ ಮತ್ತೆ ಕುಸುಮ ರೆಡಿ ಆಗಿದ್ದೆ. ಸುಂದ್ರಿನೂ ಕರ್ಕೊಂಡು ಕನ್ಯಕಾ ಆಫೀಸ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಾರರನ್ನು ಕೂಡ ಕೆಫೆಟೇರಿಯಾಗೆ ಕರೆದು ಊಟ ಬಡಿಸ್ತಿದ್ದಾರೆ. ಅಲ್ಲಿಗೆ ಕನ್ಯಕಾ ಎಂಟ್ರಿ ಕೊಟ್ಟಿದ್ದೆ. ನಿಜವಾಗ್ಲೂ ಅವಳಿಗೆ ಶಾಕ್ ಆಗುತ್ತೆ. ಬಿಕಾಸ್ ಆಫೀಸಲ್ಲಿ ಯಾರು ಕೂಡ ಇಲ್ಲ. ರಿಸೆಪ್ಷನಿಸ್ಟ್ನ ಕೇಳಿದಾಗ ನೀನೆ ಯಾರು ಬಂದಿದ್ರಲ್ವಾ ಮೇಡಮ್ ಕುಸುಮ ಅಂತ, ಅವರು ಬಂದಿದ್ದಾರೆ, ಅವರಿಗೆಲ್ಲರನ್ನ ಕೂಡ ಊಟಕ್ಕೆ ಅಂತ ಕೆಫೆಟೇರಿಯಾಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಕನ್ನಿಕಾ ಅಲ್ಲಿಗೆ ಎಂಟ್ರಿ ಕೊಡ್ತದಾಗೆ ಈ ಕಡೆ ಭಾಗ್ಯ ಎಲ್ರಿಗೂ ಕೂಡ ಊಟ ಬಡಿಸ್ತಿರ್ತಾರೆ. ಎಲ್ಲರೂ ಅಂತೂ ಮನೆ ಊಟ ಇದಾಗಿದೆ, ಅಮ್ಮನ ಅಡುಗೆ ಇದಾಗಿದೆ, ಸಕ್ಕದಾಗಿದೆ, ಊಟ ಅಂತೂ ಅದ್ಭುತ ರುಚಿಯಾಗಿದೆ ಅಂತ ಹಾಡಿ ಹೊಗಳುತ್ತಿರ್ತಾರೆ. ಅಷ್ಟರಲ್ಲಿ ಕನ್ನಿಕಾ ಬಂದಿದೆ, ಏನದಲ್ಲ, ಯಾಕೆ ಎಲ್ಲರೂ ಕೂಡ ಇಲ್ಲಿಗೆ ಬಂದಿರೋದು, ನೀವು ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಪ್ರಶ್ನೆ ಮಾಡೋಕೆ ಮುಂದಾಗ್ತಾಳೆ. ಈ ಕಡೆ ಕುಸುಮ ಅವರು ನಿನ್ಗೋಸ್ಕರನೇ ಕಾಯ್ತಿದ್ದ ಕನ್ನಿಕಾ, ಬಂದ್ಯಲ್ಲ ಬಾ ನೀನು ಕೂಡ ಕೂತ್ಕೋ ಊಟಕ್ಕೆ ಅಂದಾಗ, ಏನ್ರಿ ನಾನೇ ಕೂತ್ಕೋಬೇಕು ಊಟಕ್ಕೆ, ನೀವು ಯಾರಿ ನನ್ನ ಆಫೀಸಿಗೆ ಬರೋದಕ್ಕೆ ಅಂತ ಕನ್ನಿಕಾ ಕೇಳಿದಾಗ ಈ ಕಡೆ ಸುಂದ್ರಿ ಅವರು, ಏನಮ್ಮ ನಿನ್ನ ಆಫೀಸಿಗೆ ಬರೋಕ್ಕೆ ನಾವು ಪರ್ಮಿಷನ್ ಕೇಳಬೇಕು, ನಮ್ಮನೆಗೆ ನೀನು ಹೇಳ್ದೆ ಯಾವಾಗ ಬೇಕಾದರೂ ಬಂದ್ಬಿಡ್ಬೋದಾ ಅಂತ ಹೇಳ್ತಾರೆ. ನಂತರ ಈ ಕಡೆ ಕನ್ನಿಕಾ ಸೈಲೆಂಟ್ ಆಗಬೇಕಾಗಿದೆ. ಜೊತೆಗೆ ನೋಡು ಕನ್ನಿಕಾ, ನೀನೇನೋ ಹೇಳ್ತಿದ್ದೆ ಅಲ್ವಾ ಭಾಗ್ಯಗೆ ಇನ್ಶೂರೆನ್ಸ್ ಸಿಗಬಾರ್ದು, ಲೈಸೆನ್ಸ್ ಸಿಗಬಾರ್ದು, ಹಾಗೆ ಹೀಗೆ ಅಂತ, ಯಾವ ಒಂದು ಬಿಸ್ನೆಸ್ ನಡಿಬಾರ್ದು ಅಂತ. ಅದಕ್ಕೆ ನಿನ್ನನ್ನು ನಾನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು, ನಿನಗೆ ಅಂತ ಇಲ್ಲಿರೋರನ್ನ ಪ್ರಶ್ನೆ ಕೇಳಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ, ಅದನ್ನು ಕೇಳಿಸ್ಕೊಂಡು ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲೆಲ್ಲ ಇದ್ದಾರಲ್ವಾ, ಇವ್ರು ಎಲ್ಲರೂ ಕೂಡ ಊಟನ ಏನು ಹೇಳಿದ್ರು ಗೊತ್ತಾ, ಎಷ್ಟು ರುಚಿಯಾಗಿದೆ ಅಂತ ಹೇಳಿದ್ರು ಗೊತ್ತಾ ಅಂತ ಹೇಳ್ತಾರೆ ಕುಸುಮ ಅವರು. ಈ ಕಡೆ ಕನ್ನಿಕಾ ಅಂತೂ ಫುಲ್ ಉರ್ದು ಹೋಗ್ತಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲರನ್ನೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ರ ಅಂತ ಕೇಳಿದಾಗ ಎಲ್ಲರೂ ಹೇಳೋದು ನಾವು ಗ್ರೋತ್ ಆಗೋದಕ್ಕೆ, ಜೀವನದಲ್ಲಿ ಬೆಳೆಯೋದಕ್ಕೆ, ಪ್ರೊಫೆಷನಲ್ ಆಗಿ ಮುಂದುವರಿಯೋದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ಏನು ನೀವು ಇಲ್ಲಿ ಇಟ್ಕೊಂಡು ಬೆಳಿತೀರಾ ಅಂದ್ಕೊಂಡಿದ್ರ, ಪಾಪ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದರೆ ಕನಸನ್ನೇ ಹೊತ್ತಿಟ್ಕೊಂಡು ಬಂದಿದ್ರ ಬೆಳಿಬೇಕು ಅಂತ, ಆದರೆ ಆ ಕನಸು ನನಸೇ ಆಗೋದಿಲ್ವಲ್ಲ, ಅಂಥ ಕಡೆ ಕೆಲಸ ಮಾಡ್ತಿದ್ರ ಅಂತ ತುಂಬ ಬೇಜಾರ ಆಗ್ತದೆ ಅಂತ ಕುಸುಮ ಅವರು ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಾರೆ. ನೀವು ಇಷ್ಟೊತ್ತು ಯಾವ ಊಟನ ಹೊಗಳಿದ್ರಲ್ವ, ತುಂಬ ಚೆನ್ನಾಗಿದೆ, ಅಮ್ಮನ ಅಡುಗೆ ಇದ್ದಾಗಿದೆ ಅಂತ. ಆ ಅಡುಗೆ ಮಾಡಿದ್ದು ನನ್ನ ಸೊಸೆ, ಆದರೆ ಈ ಒಂದು ಅಡುಗೆ ಮಾಡಬಾರ್ದು, ಈಕೆಗೆ ಲೈಸೆನ್ಸ್ ಸಿಗಬಾರ್ದು ಅಂತ ನಿಮ್ಮ ಬಾಸು ತುಂಬ ಪ್ರಯತ್ನ ಪಟ್ಟರು. ಆದರೆ ನನ್ನ ಸೊಸೆಗೆ ಖಂಡಿತ ದೇವ್ರ ಕೈ ಹಿಡ್ದ, ಅವಳಿಗೆ ಲೈಸೆನ್ಸ್ ಸಿಕ್ತು. ಈ ರೀತಿ ಚೆನ್ನಾಗಿ ಮಾಡ್ತಿರೋ ಅಡುಗೆನ ಯಾವುದೇ ಕಾರಣಕ್ಕೂ ಆಕೆ ಬೆಳಿಬಾರ್ದು ಅಂತ ಹೇಳಿ ಪ್ರಯತ್ನ ಪಡ್ತಿರೋ ಇವಳು ಜೊತೆಲಿರೋ ನಿಮ್ಮನ್ನು ಬೆಳೆಸ್ತಾಳೆ ಅಂತ ಅಂದ್ಕೊಂಡಿದ್ರ? ಖಂಡಿತ ಇಲ್ಲ. ಅವರ ಸುತ್ತಮುತ್ತದವ್ರನ್ನು ತುಳಿದು ನಿಮ್ಮನ್ನು ಕೂಡ ತುಳಿಯೋ ಕೆಲಸ ಮಾಡ್ತಾಳೆ ಅಂತ ಹೇಳಿ ಕುಸುಮ ಅವರು ಹೇಳ್ತಿದ್ದಾಗ ಈ ಕಡೆ ಕನ್ನಿಕಾ ರೆಬಲ್ ಆಗ್ತಾಳೆ. ನನ್ನ ಆಫೀಸ್ಗೆ ಬಂದು ಈ ರೀತಿ ಮಾತಾಡ್ತಿದ್ರೆ ಧೈರ್ಯ ಎಷ್ಟು, ಮೊದಲು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೊಡ್ಡವರು ಅಂತ ಹೇಳಿ ಇಷ್ಟೊತ್ತು ಸೈಲೆಂಟ್ ಆಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಿ, ಇದೇ ರೀತಿ ಮಾಡಿದ್ರೆ ಹೊರಗಡೆ ದಬ್ಬೇಕಾಗತ್ತೆ ಅಂತ ಕನ್ನಿಕಾ ಹೇಳಿದ ತಕ್ಷಣ ಭಾಗ್ಯ ರೆಬಲ್ ಆಗಿ ಎಂಟ್ರಿ ಕೊಡ್ತಾರೆ. ನೋಡು ಕನ್ನಿಕಾ, ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನನ್ನ ಅತ್ತೆ ಮುಂದೆ ವಾಯ್ಸ್ ರೇಸ್ ಮಾಡಿ ಮಾತಾಡಬೇಡ ಅಂತ. ಈ ರೀತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಪಾಡಿಗೆ ನಾನು ಇದ್ದೆ ಅಲ್ವಾ, ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ಮೇಲೆ ನನ್ನ ಪಾಡಿಗೆ ನನ್ನ ಜೀವನ ನೋಡಿಕೊಂಡು ನೀನು ಯಾಕೆ ಬಂದದ್ದು ಮನೆಗೆ ಬಂದು ದರಪದನ್ನ ಮಾತಾಡಿದ್ಯಾಕೆ, ನನಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಪಿತೂರಿ ಮಾಡಿದ್ಯಾಕೆ, ನನ್ನ ಪಾಡಿಗೆ ನಾನು ಇದ್ರೆ ಯಾಕೆ ಬಿಟ್ಕೊಡ್ತಾ ಇಲ್ಲ? ಇನ್ನು ಮುಂದೆ ಹೇಳ್ತಾ ಇದ್ದೀನಿ ತಿಳ್ಕೊ, ಇಂಥದ್ದು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀನು ಏನೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ಮಾಡೋ ಸಾಧ್ಯ ಮಾಡ್ತಾನೆ ಇರ್ತೀನಿ, ನಿನ್ನ ಮುಂದೆ ಬೆಳೀತಾನೆ ಇರ್ತೀನಿ, ನೀನು ನನ್ನನ್ನು ತುಳಿಯೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಭಾಗ್ಯ ಹೊರಡ್ತಿದ್ದಾರೆ. ಕುಸುಮ ಅವ್ರು ಕೂಡ ನಡಿ ಭಾಗ್ಯ ಹೋಗೋಣ ಅಂತ ಸುಂದ್ರಿ ಎಲ್ಲರೂ ಕೂಡ ಹೊರಡ್ತಾರೆ. ಈ ಕಡೆ ಕನ್ನಿಕಾ ಅಂತೂ ನನ್ನ ಮುಂದೆ ಬಂದು ನನ್ನ ಆಫೀಸಲ್ಲಿ ನನಗೆ ಅವಮಾನ ಮಾಡ್ತೀಯ, ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ನಿನ್ನನ್ನು ಹೇಗೆ ಧೂಳಿಪಟ ಮಾಡಿಬಿಡ್ತೀನಿ, ನೋಡ್ತಾ ಇರು ಭಾಗ್ಯ ಅಂತ ಹೇಳಿ ಕನ್ನಿಕಾ ರೆಬಲ್ ಆಗ್ತಾರೆ. ಇಷ್ಟು ರೋಸ್ಟ್ ಮಾಡಿಸ್ಕೊಂಡಿದ್ರು ಕನ್ನಿಕಾಗಂತೂ ಬುದ್ಧಿ ಬಂದಂಗೆ ಕಾಣಿಸ್ತಾನೆ ಇಲ್ಲ. ಆ ಕಡೆ ತಾಂಡವ್ ಭಾಗ್ಯ ಊಟನೇ ತಿಂತ, ಭಾಗ್ಯ ಊಟನೇ ಹೊಗ್ಲತ್ತ, ಭಾಗ್ಯಾಗಿ
ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಭಾಗ್ಯಗೆ ಒಳ್ಳೇದಾಗ್ಲಿ ಅಂತ ಕೂಡ ಬಯಸ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ತಾನು ತಿಂತಿರೋ ಊಟ ಭಾಗ್ಯ ಮಾಡಿರೋದು ಅಂತ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಖುಷಿ ಪಡ್ಕೊಂಡು ಊಟ ಮಾಡ್ತಿದ್ದಾರೆ ಕೊಲೀಗ್ಸ್ ಜೊತೆ. ಶ್ರೇಷ್ಠ ಕೂಡ ಅದೇ ಊಟ ತಿನ್ಬೇಕಾಗಿದೆ. ಈ ಕಡೆ ಸರ್ ನೀವೇನು ಸರ್ 2 ಊಟ ಆರ್ಡರ್ ಮಾಡಿಸ್ಕೊಂಡಿದ್ರಾ ಅಂತ ಹೇಳಿದಾಗ ಬೇಕಾಗತ್ತೆ ಅದಕ್ಕೋಸ್ಕರ ಅಂತ ತಾಂಡವ್ ಅವರು ಹೇಳ್ತಾರೆ. ತುಂಬ ರುಚಿಯಾಗಿ ಮಾಡ್ತಾರೆ ಊಟನಂತೂ ಅಂತ ತಾಂಡವ್ ಹೇಳ್ತಾ ಇದ್ರೆ, ಈ ಕಡೆ ಹೌದು ಸರ್ ನನಗೆ ಇಲ್ಲಿ ಬಂದಾಗ ಮಸಾಲೆ ಆಗದೆ ಎಷ್ಟು ತೊಂದರೆ ಆಗಿತ್ತು ಗೊತ್ತಾ. ಈ ಒಂದು ಮನೆ ಊಟ ಸಿಕ್ಕಿದ ಮೇಲೆ ಆರಾಮ್ ಅನಿಸ್ತಿದೆ, ತುಂಬ ರುಚಿಯಾಗಿ ಮಾಡ್ತಾರೆ ಸರ್, ಜೊತೆಗೆ ರೀಸನಬಲ್ ಪ್ರೈಸ್ ಬೇರೆ ಅಂತ ಕೂಡ ಹೇಳ್ತಿದ್ದಾರೆ. ತದನಂತರ ಇನ್ನೊಂದು ಊಟ ಯಾತಕ್ಕೆ ತಾಂಡವ್ ಅಂತ ಹೇಳಿದಾಗ, ಯಾರಿಗೋ ಈ ಊಟನ ಟೇಸ್ಟ್ ಮಾಡಿಸ್ಬೇಕಾಗಿದೆ, ನಾನು ಹೋಗಿ ಬರ್ತೀನಿ, ಬಂದ ಮೇಲೆ ಏನು ಅಂತ ಹೇಳ್ತೀನಿ ಅಂತ ಶ್ರೇಷ್ಠಾಗಿ ಹೇಳ್ತಾರೆ. ಶ್ರೇಷ್ಠಾಗಿ ಒಂದು ಸುಳಿವು ಸಿಗ್ಬೋದಿತ್ತು. ಅವತ್ತು ಶ್ರೇಷ್ಠನೇ ಹೇಳಿದ್ಲು, ಈ ಒಂದು ಊಟನ ನಿಮ್ಮ ಅಮ್ಮಂಗೆ ತೊಗೊಂಡೋಗಿ ತೋರಿಸು, ಯಾವಾಗಲೂ ಭಾಗ್ಯನೇ ಸೂಪರ್ಬಾಗಿ ಅಡುಗೆ ಮಾಡೋದು ಅಂತ ಹೇಳ್ತಾರಲ್ವಾ ಅಂತ. ಪಾಪ ಆಕೆಗೆ ಮರ್ತೋಗಿದೆ ತಾನು ಹೇಳಿರೋ ಮಾತು. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತಾಂಡವ್ ಊಟ ತಗೊಂಡು ತನ್ನ ಅಮ್ಮನ ಮನೆಗೆ ಹೋಗ್ತಿದ್ದಾರೆ. ಅತ್ತ ಕಡೆ ಭಾಗ್ಯ ಮತ್ತೆ ಕುಸುಮ ಅವರು ಕನ್ನಿಕಾಗೆ ಸರಿಯಾಗಿ ಚಳಿ ಬಿಡಿಸಿ ಭೂತ ಬಿಡಿಸಿ ಮನೆಗೆ ವಾಪಸ್ ಆಗ್ತಿದ್ದಾರೆ. ಇತ್ತ ಕಡೆ ತಾಂಡವ್ ಮನೆಗೆ ಬರ್ತಿದ್ದಾಗೆ ಒಂದು ಕೈಯಲ್ಲಿ ಲಂಚ್ ಬಾಕ್ಸ್ ಇರುತ್ತೆ, ತನ್ನ ಟೇಬಲ್ ಮೇಲೆ ಇರ್ತಾರೆ. ಅಮ್ಮ ಮತ್ತೆ ಅತ್ತೆ ಇಬ್ರು ಕೂಡ ಇರ್ತಾರೆ. ಏನು ತಾಂಡವ್ ಯಾಕೆ ಬಂದಿದ್ಯಾ ಮತ್ತೆ ಅಂತ ಕೇಳ್ತಿದ್ರೆ, ಯಾಕಪ್ಪ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ. ಇವಾಗ ನೆನಪಾಗೋಯ್ತಾ ಅಪ್ಪ ಅಮ್ಮನ ಮೇಲೆ ಇಷ್ಟು ಪ್ರೀತಿ ಇರೋರು ಯಾಕೆ ಮನೆ ಬಿಟ್ಟು ಹೋಗ್ಬೇಕಾಯ್ತು ಅಂತ ಸುನಂದವ್ರು ಹೇಳಿದಾಗ, ನಾನು ಮನೆ ಬಿಟ್ಟು ಹೋಗಿದ್ದು ನನ್ನ ಅಪ್ಪ ಅಮ್ಮನಿಂದ ಅಲ್ಲ, ನಿಮ್ಮ ಮಗಳು ಭಾಗ್ಯದಿಂದ. ಎಲ್ಲಿ ಆ ಎಮ್ಮೆ ಭಾಗ್ಯ ಅಂತ ಹೇಳ್ತಿದ್ರೆ, ಈ ಕಡೆ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ರೆ, ನಿಮ್ಮಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಏನೋ ಮೆರಿತಾ ಇದ್ರಲ್ವಾ, ಭಾಗ್ಯ ಊಟ ಸಖತ್ತಾಗಿದೆ ಹಾಗೆ ಹೀಗೆ ಅಂತ ನಮ್ಮಮ್ಮ ಯಾವಾಗಲೂ ಕೊಂಡಾಡ್ತಿದ್ರಲ್ಲ, ಅವ್ರಿಗೆ ರುಚಿ ತೋರಿಸ್ಬೇಕಿತ್ತು, ಬೇರೆಯವ್ರು ಕೂಡ ಅದಕ್ಕಿಂತ ಸಖತ್ತಾಗಿ ಮಾಡ್ತಾರೆ ಅಂತ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ. ಅಷ್ಟರಲ್ಲಿ ಕುಸುಮ ಮತ್ತೆ ಭಾಗ್ಯ ಬರ್ತಾರೆ. ಏನಮ್ಮ ತುಂಬ ಮೆರಿತಾ ಇದೆಯಲ್ಲ ಊಟ, ನನ್ನ ಸೊಸೆನೇ ಕೈ ರುಚಿ ಚೆನ್ನಾಗಿರೋದು, ಅವಳು ಬಿಟ್ಟರೆ ಯಾರು ಚೆನ್ನಾಗಿ ಅಡುಗೆ ಮಾಡೋದಿಲ್ಲ ಹಾಗೆ ಹೀಗೆ ಅಂತ. ಇವಾಗ ನೋಡು ಅವಳಿಗಿಂತ ತುಂಬ ಚೆನ್ನಾಗಿ ಮಾಡೋರು ಅಡುಗೆಯವ್ರಿದ್ದಾರೆ. ಏನೋ ಹೇಳ್ತಿದ್ಯಲ್ಲ ನನ್ಗೆ ಊಟಕ್ಕೆ ಗತಿ ಇಲ್ಲ ಹಾಗೆ ಹೀಗೆ ಅಂತ. ನೋಡು ಮನೆ ಊಟ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡು, ನಿನಗೂ ಗೊತ್ತಾಗುತ್ತೆ, ನೀನೇ ಶಾಕ್ ಆಗ್ತೀಯ ಅಂತ ಹೇಳ್ತಾರೆ. ಇಲ್ಲಿ ಕುಸುಮಾಗೂ ಗೊತ್ತು, ಭಾಗ್ಯಗೂ ಗೊತ್ತು, ಎಲ್ರಿಗೂ ಗೊತ್ತು ಆ ಅಡುಗೆ ನಮ್ಮದೇ ಅಂತ. ಬಟ್ ತಾಂಡವ್ಗೆ ಗೊತ್ತಾಗ್ತಿಲ್ಲ. ನಂತರ ಬಾಕ್ಸ್ ಕೊಟ್ಟು ಇಬ್ರಿಗೂ ಕೂಡ ತಿನ್ನಿಸ್ತಿದ್ದಾರೆ. ಭಾಗ್ಯ ಮತ್ತು ಕುಸುಮ ಇಬ್ರು ಕೂಡ ಟೇಸ್ಟ್ ಮಾಡ್ತಿದ್ದಾರೆ. ಈ ಕಡೆ ಗೊತ್ತಾಯ್ತಮ್ಮ ಎಷ್ಟು ರುಚಿಯಾಗಿದೆ ಅಂತ ಹೇಳ್ತಿದ್ದಾಗೆ ಕುಸುಮ ನಗ್ತಾ ಇದ್ರೆ, ಭಾಗ್ಯ ಹೋಗಿದೆ ಕೈ ತುತ್ತಿನ ಆ ಒಂದು ಪಾಂಪ್ಲೆಟ್ಸ್ನ ತಂದು ತಾಂಡವ್ ಕೈಗಿಡ್ತಾರೆ. ನೀವು ತಿನ್ನಿ ಅಂತ ತೊಗೊಂಡು ಬಂದಿರೋ ಊಟ ಬೇರೆ ಯಾರದ್ದು ಅಲ್ಲ, ಅದು ನಾನು ಮಾಡಿರೋ ಅಡುಗೆನೆ. ನಿಜ ಹೇಳಬೇಕು ಅಂದರೆ ಈ ಒಂದು ಫುಡ್ ಬಿಸ್ನೆಸ್ ನಡೆಸ್ತಿರೋದು ನಾನೇನೆ. ನಂದೇ ಲಂಚ್ ಬಾಕ್ಸನ್ನು ತಂದು ನಮಗೆ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದೀರಾ ಅಂತದ್ದಾಗೆ ತಾಂಡವ ಹಾಗೆ ತಲೆ ತಗ್ಸಿ ನಿಲ್ಲಬೇಕಾಗತ್ತೆ, ಸೋತು ಸುಣ್ಣ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ಕುಸುಮ ಅವ್ರನ್ನ ನೋಡ್ಬೇಕಾ, ಖಂಡಿತವಾಗ್ಲೂ ಕುಸುಮ ಅವರಂತೂ ತಾಂಡವ್ನ ರೋಸ್ಟ್ ಮಾಡಿ ಅಮ್ಮ ಅನಿಸಿ ಮನೆಯಿಂದ ಹೊರಗಡೆ ಅಂತೂ ದಬ್ತಾರೆ. ಅದ್ರ ಮುಂದೆ ನಾವು